ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದರೆ ನಿಮಗೆ ಒಂದು ಡೌಟ್ ಬಂದಿರುತ್ತೆ. ಯಾವ ವಿಧದ ಓನರ್ಶಿಪ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ಡೌಟ್ ಬಂದಿರುತ್ತೆ. ಮತ್ತು ನಿಮ್ಮದು ಹೇಗೆ ಏನಾದರೂ ಬಿಸ್ನೆಸ್ ಇದ್ದರೆ ನೀವು ಲೋನ್ಗೆ ಅಪ್ಲೈ ಮಾಡುವ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಗೌರ್ಮೆಂಟ್ ಸ್ಕೀಮ್ಗೆ ಅಪ್ಲೈ ಮಾಡೋ ಸಂದರ್ಭದಲ್ಲಿ ನಿಮ್ಮ ಬಿಸ್ನೆಸ್ ಯಾವ ವಿಧದ ಬಿಸ್ನೆಸ್ ಆಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಡೌಟ್ ಬಂದಿರುತ್ತೆ. ಈ ವಿಡಿಯೋದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನಾವು ಈ ವಿಡಿಯೋದಲ್ಲಿ ಭಾರತದಲ್ಲಿರುವ ಬಿಸ್ನೆಸ್ ಆರ್ಗನೈಸೇಷನ್ನ ವಿಧಗಳ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾರತದಲ್ಲಿ 5 ವಿಧದ ಬಿಸ್ನೆಸ್ ಆರ್ಗನೈಸೇಷನ್ಗಳನ್ನು ಶುರು ಮಾಡ್ಬೋದು. ಸೋಲ್ ಪ್ರೊಪ್ರೈಟರ್ ಬಿಸ್ನೆಸ್ ಆಗಿರ್ಬೋದು, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಿಸ್ನೆಸ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿರ್ಬೋದು, ಕೋಆಪರೇಟಿವ್ ಸೊಸೈಟಿ ಆಗಿರ್ಬೋದು, ಜಾಯಿಂಟ್ ಸ್ಟಾಕ್ ಕಂಪ್ನಿ ಆಗಿರ್ಬೋದು. ಈ 5 ವಿಧದ ಬಿಸ್ನೆಸ್ ಆರ್ಗನೈಸೇಷನ್ಗಳನ್ನು ನೀವು ಶುರು ಮಾಡ್ಬೋದು. ಮೊದಲನೇದಾಗಿ ಸೋಲ್ ಪ್ರೊಪ್ರೈಟರ್ ಬಿಸ್ನೆಸ್. ಒಂದು ಬಿಸ್ನೆಸ್ ಏಕಮಾಲಿಕತ್ವ ಅಂದರೆ ಒಬ್ಬನೇ ವ್ಯಕ್ತಿ ಆ ಬಿಸ್ನೆಸ್ನ ಓನರ್ ಆಗಿದ್ದು ಮತ್ತು ಆತನೇ ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದಂತಹ ಬಿಸ್ನೆಸ್ಸನ್ನು ಸೋಲ್ ಪ್ರೊಪ್ರೈಟರ್ ಬಿಸ್ನೆಸ್ ಅಂತ ಕರಿತೀವಿ. ಇದರ ಉಪಯೋಗಗಳನ್ನು ನೋಡೋದಾದರೆ ಮೊದಲನೇದಾಗಿ ಈ ಬಿಸ್ನೆಸ್ನ ಶುರು ಮಾಡುವುದು ತುಂಬ ಸುಲಭ. ಇದರಲ್ಲಿ ಯಾವುದೇ ಡಿಫಿಕಲ್ಟ್ ಆದ ಪ್ರೊಸೀಜರ್ಗಳು ಇಲ್ಲ. ಇನ್ನೊಂದು, ಆ ಬಿಸ್ನೆಸ್ನ ಓನರ್ ಏನಾದರೂ ಹೊಸ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದರೆ ಅಥವಾ ಯಾವುದಾದ್ರೂ ಹೊಸ ಯೋಜನೆಯನ್ನು ಜಾರಿಗೆ ತರಬೇಕು ಆತನ ಬಿಸ್ನೆಸ್ನಲ್ಲಿ ಅಂತ ಅವನು ಯೋಚಿಸಿದರೆ ಆ ಸಂದರ್ಭದಲ್ಲಿ ಆ ಯೋಜನೆ ಅಥವಾ ನಿರ್ಧಾರಗಳು ಈ ಬಿಸ್ನೆಸ್ನಲ್ಲಿ ಗುಪ್ತವಾಗಿ ಉಳಿಯುತ್ತದೆ. ಮಾಡ್ಬೋದು, ಆದರೆ ಶೇರ್ ಮಾಡಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಇನ್ನು ಅನಾನುಕೂಲ ನೋಡೋದಾದರೆ ಈ ಬಿಸ್ನೆಸ್ನ ಓನರ್ ಒಬ್ಬರೇ ಆಗಿರುವುದರಿಂದ ಆ ಒಬ್ಬನೇ ವ್ಯಕ್ತಿ ಎಲ್ಲ ಕೌಶಲ್ಯಗಳನ್ನು ಹೊಂದಿರುವುದಿಲ್ಲ. ಈಗ ಎಕ್ಸಾಂಪಲ್ಗೆ ಮಾರ್ಕೆಟಿಂಗ್ ಸ್ಕಿಲ್ ಆಗಿರ್ಬೋದು, ಪ್ರೊಡಕ್ಷನ್ ಸ್ಕಿಲ್ ಆಗಿರ್ಬೋದು, ಈ ರೀತಿ ಎಲ್ಲ ಸ್ಕಿಲ್ಗಳು ಒಬ್ಬನೇ ವ್ಯಕ್ತಿಗೆ ಇರೋದಿಲ್ಲ. ಆದ್ದರಿಂದ ಅವನು ಬೇರೆಯವರನ್ನು ಕೆಲಸಕ್ಕೆ ತಗೋಬೇಕಾಗುತ್ತೆ. ಇದು ತುಂಬ ದುಬಾರಿ ಆಗ್ಬೋದು. ಆ ಬಿಸ್ನೆಸ್ ಲೋನ್ ಕಟ್ಟಲು ಆಗದಿದ್ದ ಸಂದರ್ಭದಲ್ಲಿ ಆ ಬಿಸ್ನೆಸ್ನ ಓನರ್ನ ವೈಯಕ್ತಿಕ ಆಸ್ತಿಯನ್ನು ಬ್ಯಾಂಕ್ ತೆಗೆದುಕೊಳ್ಳುತ್ತದೆ. ಇದು ಒಂದು ಕೂಡ ಅನಾನುಕೂಲ. ಸೋಲ್ ಪ್ರೊಪ್ರೈಟರ್ ಬಿಸ್ನೆಸ್ಗೆ ಉದಾಹರಣೆ ಅಂದರೆ ಕಿರಾಣಿ ಅಂಗಡಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಏಕಮಾಲಿಕತ್ವದಲ್ಲಿರುವ ಕೈಗಾರಿಕೆಗಳು ಇದಕ್ಕೆ ಉದಾಹರಣೆಗಳು. ಎರಡನೇದಾಗಿ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಿಸ್ನೆಸ್. ಯಾವ ಬಿಸ್ನೆಸ್ 3 ಅಥವಾ ಹೆಚ್ಚು ತಲೆಮಾರುಗಳಿಂದ ಹಿಂದೂ ಕುಟುಂಬದ ಬಿಸ್ನೆಸ್ ಆಗಿದ್ರೆ ಅಂತಹ ಬಿಸ್ನೆಸ್ಗಳನ್ನು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಿಸ್ನೆಸ್ ಅಂತ ಕರೀತಾರೆ. ಈ ಬಿಸ್ನೆಸ್ನ ಹೆಡ್ಡು ಆ ಕುಟುಂಬದ ಮುಖ್ಯಸ್ಥನೇ ಆಗಿರುತ್ತಾರೆ. ಇವರನ್ನು ಕರ್ತ ಅಂತ ಕರೀತಾರೆ. ಇನ್ನು ಈ ಬಿಸ್ನೆಸ್ನ ಉಪಯೋಗಗಳನ್ನು ನೋಡ್ತಾ ಹೋಗೋದಾದರೆ ಈ ಬಿಸ್ನೆಸ್ನಲ್ಲಿ ಕುಟುಂಬದ ಮುಖ್ಯಸ್ಥನೇ ಬಿಸ್ನೆಸ್ನ ಹೆಡ್ ಆದ್ದರಿಂದ ಅವನ ನಿರ್ಧಾರಗಳನ್ನು ಎಲ್ಲ ಕುಟುಂಬದ ಸದಸ್ಯರು ಒಪ್ಪಿಕೊಂಡು ಅದನ್ನು ಅನುಸರಿಸುತ್ತಾರೆ. ಕುಟುಂಬದ ಸದಸ್ಯರೇ ಬಿಸ್ನೆಸ್ನ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಅವರು ಕೆಲಸಗಳನ್ನು ತುಂಬ ಅಚ್ಚುಕಟ್ಟಾಗಿ ಅಥವಾ ಕಾಳಜಿಯಿಂದ ಮಾಡ್ತಾರೆ. ಇದರಿಂದ ಬಿಸ್ನೆಸ್ ಇನ್ನೂ ಏಳಿಗೆ ಹೊಂದಬಹುದು. ಇನ್ನು ಅನಾನುಕೂಲಗಳನ್ನ ನೋಡೋದಾದರೆ ಈಗ ಒಂದು ವೇಳೆ ಏನಾದರೂ HUF ಬಿಸ್ನೆಸ್ ಅದರ ಲೋನ್ ಕಟ್ಟಲು ಸಾಧ್ಯವಾಗದೇ ಇರುವ ಸಂದರ್ಭದಲ್ಲಿ ಬಿಸ್ನೆಸ್ನ ಹೆಡ್ ಅಂದರೆ ಕರ್ತನ ವೈಯಕ್ತಿಕ ಆಸ್ತಿಯನ್ನು ಬ್ಯಾಂಕ್ಗಳು ತೆಗೆದುಕೊಳ್ಳಬಹುದು. ಇನ್ನೊಂದು ಅನಾನುಕೂಲ ಅಂದರೆ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಕೌಶಲ್ಯದ ಕೊರತೆ ಇರೋ ರೀತಿಯೇ ಈ ಬಿಸ್ನೆಸ್ಸಲ್ಲೂ ಕೂಡ ಕೌಶಲ್ಯದ ಕೊರತೆ ಇರಬಹುದು. ಕುಟುಂಬದ ಎಲ್ಲ ಸದಸ್ಯರು ಮಾರ್ಕೆಟಿಂಗ್ ಆಗಿರ್ಬೋದು, ಬಿಸ್ನೆಸ್ ರಿಲೇಟೆಡ್ ಎಲ್ಲ ಸ್ಕಿಲ್ಸು ಇರುತ್ತೆ ಅಂತ ಏನಿರೋದಿಲ್ಲ. ಆದ್ದರಿಂದ ಇದರಲ್ಲಿಯೂ ಸಹ ಕೌಶಲ್ಯದ ಕೊರತೆ ಇರುತ್ತದೆ. ಮೂರನೇದಾಗಿ ಪಾರ್ಟ್ನರ್ಶಿಪ್. 2 ಅಥವಾ ಹೆಚ್ಚು ಜನ ಸೇರಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಅದರಿಂದ ಬಂದ ಲಾಭವನ್ನು ಹಂಚಿಕೊಳ್ಳುವಂತಹ ಬಿಸ್ನೆಸ್ನ ವಿಧವನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಕರೀತಾರೆ. ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಅಗ್ರಿಮೆಂಟ್ ತುಂಬ ಮುಖ್ಯವಾಗಿರುತ್ತದೆ. ಇದನ್ನು ಪಾರ್ಟ್ನರ್ಶಿಪ್ ಡೀಡ್ ಅಂತಲೂ ಕೂಡ ಕರೀತಾರೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932
ಎಂಬ ಆ್ಯಕ್ಟ್ನ ಅನ್ವಯ ಕಾರ್ಯನಿರ್ವಹಿಸುತ್ತದೆ. ಭಾರತದಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ಗಳನ್ನು ಅಥವಾ ಬಿಸ್ನೆಸ್ಗಳನ್ನು ರಿಜಿಸ್ಟ್ರೇಷನ್ ಮಾಡಿಸೋದು ಕಂಪಲ್ಸರಿ ಏನಿಲ್ಲ. ರಿಜಿಸ್ಟ್ರೇಷನ್ ಮಾಡಿಸೋದೇ ಇದ್ದರೆ ಈಗ ನಿಮ್ಮ ಬಿಸ್ನೆಸ್ಸು ಥರ್ಡ್ ಪಾರ್ಟಿ ಅಂದರೆ ಕಸ್ಟಮರ್ ಆಗಿರ್ಬೋದು, ಸಪ್ಲೈಯರ್ ಆಗಿರ್ಬೋದು, ಅವರ ವಿರುದ್ಧ ಕೇಸ್ ಹಾಕೋಕ್ಕೆ ಬರೋದಿಲ್ಲ. ಬಿಸ್ನೆಸ್ ಅದರ ಪಾರ್ಟ್ನರ್ಗಳ ವಿರುದ್ಧ ಕೇಸ್ ಹಾಕೋಕ್ಕೆ ಬರೋದಿಲ್ಲ. ಬಿಸ್ನೆಸ್ನ ಪಾರ್ಟ್ನರ್ ಇರ್ತಾರಲ್ಲ ಅವರು ಫರ್ಮ್ನ ವಿರುದ್ಧ ಅಂದರೆ ಬಿಸ್ನೆಸ್ನ ವಿರುದ್ಧ ಕೇಸ್ ಹಾಕೋಕ್ಕೆ ಬರೋದಿಲ್ಲ. ನಾವು ಇನ್ನೊಂದು ವಿಡಿಯೋದಲ್ಲಿ ಪಾರ್ಟ್ನರ್ಶಿಪ್ ಬಗ್ಗೆ ಇಂಪಾರ್ಟೆಂಟ್ ಇರೋ ವಿಷಯಗಳ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀವಿ. ಅದನ್ನ ನೀವು ಬೇಕಾದರೆ ನೋಡ್ಬೋದು. ಈ ಪಾರ್ಟ್ನರ್ಶಿಪ್ನಲ್ಲಿ ಕೆಲವೊಂದಿಷ್ಟು ವಿಧಗಳು ಬರುತ್ತೆ. ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ ಆಗಿರ್ಬೋದು. ಈ ಪಾರ್ಟ್ನರ್ಶಿಪ್ನ ವಿಧ ನಿರ್ದಿಷ್ಟ ಕಾರ್ಯಕ್ಕಾಗಿ ಮಾಡಲ್ಪಟ್ಟಿರುತ್ತದೆ. ಈಗ ಯಾವುದಾದ್ರೂ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದ್ದರೆ ಆ ಬಿಲ್ಡಿಂಗ್ ಮುಗಿಯೋವರೆಗೂ ಮಾತ್ರ ಆ ಪಾರ್ಟ್ನರ್ಶಿಪ್ ಆ್ಯಕ್ಟ್ ವಿಲ್ ಆಗಿರ್ಬೋದು. ಅಂದರೆ ಪಾರ್ಟ್ನರ್ಶಿಪ್ಪು ಯಾವುದಾದ್ರೂ ಒಬ್ಬ ವ್ಯಕ್ತಿಯ ನೋಟಿಸ್ ಮಾಡೋದ್ರ ಮೂಲಕ ಅದನ್ನು ಅಲ್ಲಿಗೆ ಮುಗಿಸ್ಬೋದು. ಜನರಲ್ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆಗಿರ್ಬೋದು. ಈ ರೀತಿ 4 ವಿಧದ ಪಾರ್ಟ್ನರ್ಶಿಪ್ಗಳು ಇದರಲ್ಲಿವೆ. ಪಾರ್ಟ್ನರ್ನ ವಿಧಗಳು ಇವೆ. ಅವರೆಲ್ಲ ಎಷ್ಟು ಜನ ಪಾರ್ಟ್ನರ್ ಇರ್ತಾರಲ್ಲ ಎಲ್ಲರದ್ದು ಲಯಬಿಲಿಟಿ ಅನ್ಲಿಮಿಟೆಡ್ ಆಗಿರುತ್ತದೆ. ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಮಾತ್ರ ಅವರುಗಳ ಆಸ್ತಿಯನ್ನು ಬ್ಯಾಂಕ್ಗಳು ಕೊಳ್ಳುವಂತಿಲ್ಲ. ಈ ಬಿಸ್ನೆಸ್ನ ಉಪಯೋಗಗಳೇನೆಂದರೆ ಎಲ್ಲರೊಂದಿಗೆ ಚರ್ಚಿಸಿ ನಿರ್ಧಾರ ಅಥವಾ ಹೊಸ ಯೋಜನೆಗಳನ್ನು ಕೈಗೊಳ್ಳಬಹುದು. ಇದರಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರ ಅಥವಾ ಯೋಜನೆ ಆಗಿರ್ಬೋದು ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಇನ್ನೊಂದು ಉಪಯೋಗ ಅಂದರೆ ಬಿಸ್ನೆಸ್ ಏನಾದರೂ ಲಾಸ್ನಲ್ಲಿತ್ತಂದರೆ ಆ ಲಾಸ್ನ ಎಲ್ಲರೂ ಹಂಚಿಕೊಳ್ಬೋದು. ಇದರಿಂದ ಎಲ್ಲರಿಗೂ ನಷ್ಟ ಕಡಿಮೆ ಆಗುತ್ತೆ. ಇನ್ನು ಅನಾನುಕೂಲ ನೋಡೋದಾದರೆ ಈ ಬಿಸ್ನೆಸ್ನಲ್ಲಿ ಎಲ್ಲರ ಅಭಿಪ್ರಾಯ ಒಂದೇ ರೀತಿ ಇರೋದಿಲ್ಲ. ಜಗಳ ಆಗುವ ಸಾಧ್ಯತೆ ಇರುತ್ತೆ. ಇದು ಒಂದು ಅನಾನುಕೂಲ. ಮತ್ತು ಒಂದು ವೇಳೆ ಏನಾದರೂ ಬಿಸ್ನೆಸ್ ಲೋನ್ ಕಟ್ಟಲು ಸಾಧ್ಯವಾಗದೇ ಇದ್ದರೆ ಪಾರ್ಟ್ನರ್ಗಳ ವೈಯಕ್ತಿಕ ಆಸ್ತಿಯನ್ನು ಬ್ಯಾಂಕ್ಗಳು ತೆಗೆದುಕೊಳ್ಳಬಹುದು. ಇದು ಇನ್ನೊಂದು ಅನಾನುಕೂಲ. 4ನೇದಾಗಿ ನೋಡೋದಾದರೆ ಕೋಆಪರೇಟಿವ್ ಸೊಸೈಟಿ. ಈ ವಿಧದ ಬಿಸ್ನೆಸ್ಸನ್ನು ಕೆಲವೊಂದಿಷ್ಟು ಜನ ಸೇರಿ ಯಾವುದಾದ್ರೂ ಒಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ಅಥವಾ ಏಳಿಗೆಗಾಗಿ ಸ್ಥಾಪಿಸಿರುತ್ತಾರೆ. ಇದರ ಮುಖ್ಯ ಉದ್ದೇಶ ಯಾವುದಾದ್ರೂ ನಿರ್ದಿಷ್ಟ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋದು ಆಗಿರುತ್ತೆ. ಕೋಆಪರೇಟಿವ್ ಸೊಸೈಟಿ ಕೂಡ ದ ಇಂಡಿಯನ್ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ 1912 ಎಂಬ ಆ್ಯಕ್ಟ್ನ ಅನ್ವಯ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ಯಾವುದೇ ಸದಸ್ಯರ ಮಿತಿ ಇರುವುದಿಲ್ಲ. ಕೋಆಪರೇಟಿವ್ ಸೊಸೈಟಿಯನ್ನು ಚುನಾಯಿತಗೊಂಡ ಕಮಿಟಿಯು ಮ್ಯಾನೇಜ್ ಮಾಡುತ್ತೆ. ಈ ಕಮಿಟಿ ಸದಸ್ಯರನ್ನು ಉಳಿದ ಸದಸ್ಯರು ಚುನಾವಣೆಯ ಮೂಲಕ ಆಯ್ಕೆ ಮಾಡುತ್ತಾರೆ. ಕೋಆಪರೇಟಿವ್ ಸೊಸೈಟಿಯಲ್ಲಿ ಎಷ್ಟು ಜನ ಸದಸ್ಯರಿರುತ್ತಾರೋ ಅವರಿಗೆಲ್ಲ ಒಂದೊಂದು ವೋಟ್ನ ಅವಕಾಶ ಇರುತ್ತದೆ. ಇನ್ನು ಇದರ ಉಪಯೋಗಗಳನ್ನು ನೋಡುತ್ತಾ ಹೋಗೋದಾದರೆ ಮೊದಲನೇದಾಗಿ ಈ ಕೋಆಪರೇಟಿವ್ ಸೊಸೈಟಿಯು ನಿರ್ದಿಷ್ಟ ಕ್ಷೇತ್ರದ ಅಭಿವೃದ್ಧಿ ಅಥವಾ ಏಳಿಗೆಗೆ ಸ್ಥಾಪನೆಗೊಂಡಿರುವುದರಿಂದ ಒಂದು ನಿರ್ದಿಷ್ಟವಾದ ಕ್ಷೇತ್ರದ ಅಭಿವೃದ್ಧಿಗೆ ಇದು ಕಾರಣವಾಗುತ್ತದೆ. ಕೋಆಪರೇಟಿವ್ ಸೊಸೈಟಿಯ ಉದ್ದೇಶ ಸೇವೆ ಮಾಡೋದು ಆಗಿರುವುದರಿಂದ ಸರ್ಕಾರದಿಂದಲೂ ಅನೇಕ ಸಹಾಯಗಳು ಇದಕ್ಕೆ ದೊರೆಯುತ್ತದೆ. ಇನ್ನು ಅನಾನುಕೂಲ ನೋಡೋದಾದರೆ ಇದರಲ್ಲಿ ಯಾವುದೇ ಲಾಭವನ್ನು ಮಾಡಲು ಸಾಧ್ಯವಿಲ್ಲ. ಕೋಆಪರೇಟಿವ್ ಸೊಸೈಟಿಯಲ್ಲಿ ಬಿಸ್ನೆಸ್ಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಸಭೆಯಲ್ಲಿ ಎಲ್ಲ ಸದಸ್ಯರ ಮುಂದೆ ಹೇಳಬೇಕು. ಇದರಿಂದ ನಿರ್ಧಾರಗಳು ಅಥವಾ ಹೊಸ ಯೋಜನೆಗಳು ಗುಪ್ತವಾಗಿ ಇಡಲು ಸಾಧ್ಯವಿಲ್ಲ ಈ ಬಿಸ್ನೆಸ್ನಲ್ಲಿ. 5ನೇದಾಗಿ ಜಾಯಿಂಟ್ ಸ್ಟಾಕ್ ಕಂಪನಿ. ಒಂದು ಬಿಸ್ನೆಸ್ನ ಶುರು ಮಾಡೋದಕ್ಕೆ ಬೇಕಾದ ಹಣವನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಭಾಗಿಸಿ ಆ ಭಾಗಗಳನ್ನು ಮಾರುವಂತಹ ಬಿಸ್ನೆಸ್ನ ವಿಧಗಳನ್ನು ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕರೀತಾರೆ. ಆ ವಿಭಾಗಗಳನ್ನು ಶೇರ್ ಅಂತ ಕರೀತಾರೆ. ಆ ಚಿಕ್ಕ ಚಿಕ್ಕ ವಿಭಾಗಗಳನ್ನು ಖರೀದಿಸಿದ ವ್ಯಕ್ತಿಯನ್ನು ಶೇರ್ ಹೋಲ್ಡರ್ ಅಂತ ಕರೀತಾರೆ. ಈ ಜಾಯಿಂಟ್ ಸ್ಟಾಕ್ ಕಂಪನಿಗಳನ್ನು ಶೇರ್ ಹೋಲ್ಡರ್ಗಳಿಂದ ಆಯ್ಕೆಯಾದ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗಳು ಮ್ಯಾನೇಜ್ ಮಾಡುತ್ತಾರೆ. ಈ ಜಾಯಿಂಟ್ ಸ್ಟಾಕ್ ಕಂಪನಿ ದ ಇಂಡಿಯನ್ ಕಂಪನೀಸ್ ಆ್ಯಕ್ಟ್ 2013 ಆ್ಯಕ್ಟ್ನ ಅನ್ವಯ ಕಾರ್ಯನಿರ್ವಹಿಸುತ್ತದೆ. ಈ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ 2 ವಿಧಗಳಿವೆ. ಒಂದು ಪ್ರೈವೇಟ್ ಕಂಪನಿ, ಇನ್ನೊಂದು ಪಬ್ಲಿಕ್ ಕಂಪನಿ. ಪ್ರೈವೇಟ್ ಕಂಪನಿ ಈ ಕಂಪನಿಯ ಹೆಸರಿನ ಕೊನೆಗೆ ಪ್ರೈವೇಟ್ ಲಿಮಿಟೆಡ್ ಅಂತ ಇರುತ್ತೆ ಮತ್ತು ಕಂಪನಿಯಲ್ಲಿ ಶೇರ್ ಹೋಲ್ಡರ್ನ ಸಂಖ್ಯೆಗೆ ಲಿಮಿಟ್ ಇದೆ. 200 ರಿಂದ 200
ವರೆಗೆ ಶೇರ್ ಹೋಲ್ಡರ್ಸ್ ಇದರಲ್ಲಿ ಇರ್ತಾರೆ ಮತ್ತು ಇದರ ಶೇರ್ನ ವರ್ಗಾವಣೆ ಮಾಡುವುದು ಸ್ವಲ್ಪ ಕಠಿಣ. ಮತ್ತು ಎರಡನೇದಾಗಿ ಪಬ್ಲಿಕ್ ಕಂಪ್ನಿ. ಈ ಕಂಪ್ನಿಗಳ ಹೆಸರು ಕೊನೆಗೆ ಲಿಮಿಟೆಡ್ ಅಂತ ಇರುತ್ತೆ. ಈ ಕಂಪ್ನಿಗಳಲ್ಲಿ ಶೇರ್ ಹೋಲ್ಡರ್ನ ಸಂಖ್ಯೆ 7ರಿಂದ ಅನ್ಲಿಮಿಟೆಡ್ ಇರುತ್ತೆ. ಅಂದರೆ ಎಷ್ಟು ಜನ ಬೇಕಾದರೂ ಇರ್ಬೋದು. ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ ಅವರು ಎಷ್ಟು ಶೇರ್ನ ಬಿಡುಗಡೆ ಮಾಡ್ತಾರೆ ಅಂತ. ಇದರಲ್ಲಿ ಶೇರ್ನ ಸುಲಭವಾಗಿ ಖರೀದಿಸ್ಬೋದು, ಸುಲಭವಾಗಿ ಮಾರಾಟ ಮಾಡ್ಬೋದು. ಈಗ ನೀವೆಲ್ಲ ಖರೀದಿ ಮಾಡಿ ಮಾರಾಟ ಮಾಡೋ ಶೇರ್ಸ್ ಎಲ್ಲ ಪಬ್ಲಿಕ್ ಕಂಪ್ನಿ ಇದೆ ಆಗಿರುತ್ತೆ. ಇದರ ಉಪಯೋಗ ಏನಂದರೆ ಈ ಬಿಸ್ನೆಸ್ಸನ್ನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮ್ಯಾನೇಜ್ ಮಾಡೋದ್ರಿಂದ ಬಿಸ್ನೆಸ್ ದೊಡ್ಡ ಮಟ್ಟದಲ್ಲಿ ಬೆಳಿಬೋದು. ಬಿಸ್ನೆಸ್ ಶುರು ಮಾಡಲು ಬೇಕಾದ ಹಣವನ್ನು ಶೇರ್ ರೂಪದಲ್ಲಿ ಬಿಡುಗಡೆ ಮಾಡೋದ್ರಿಂದ ತುಂಬ ದೊಡ್ಡ ಮೊತ್ತದ ಹಣ ಸಂಗ್ರಹವಾಗುತ್ತದೆ. ಇದರಿಂದ ಬಿಸ್ನೆಸ್ ದೊಡ್ಡ ಮಟ್ಟದಲ್ಲಿ ಬೆಳಿಬಹುದು. ಕೌಶಲ್ಯಭರಿತ ವ್ಯಕ್ತಿಗಳನ್ನು ಕೂಡ ಕೆಲಸಕ್ಕೆ ತಗೋಬಹುದು. ಅನಾನುಕೂಲ ನೋಡೋದಾದರೆ ಈ ವಿಧದ ಬಿಸ್ನೆಸ್ಸನ್ನು ಶುರು ಮಾಡೋದಕ್ಕೆ ತುಂಬ ಕಠಿಣವಾದ ಹಂತಗಳನ್ನು ಫಾಲೋ ಮಾಡಬೇಕು. ಈ ಬಿಸ್ನೆಸ್ಸಲ್ಲೂ ಕೂಡ ಬಿಸ್ನೆಸ್ಗೆ ಸಂಬಂಧಿಸಿದ ವಿಷಯಗಳನ್ನು ಗುಪ್ತವಾಗಿ ಇಡಲು ಸಾಧ್ಯವಿಲ್ಲ. ಬಿಸ್ನೆಸ್ಗೆ ಸಂಬಂಧಪಟ್ಟ ವಿಷಯಗಳನ್ನು ಎಲ್ಲ ಶೇರ್ ಹೋಲ್ಡರ್ಗಾಗಿರ್ಬೋದು ತಿಳಿಸಬೇಕು. ಈ ಬಿಸ್ನೆಸ್ನಲ್ಲೂ ಬಿಸ್ನೆಸ್ ಓನರ್ನ ಲಯಬಿಲಿಟಿ ಲಿಮಿಟೆಡ್ ಆಗಿರುತ್ತೆ. ಶೇರ್ ಹೋಲ್ಡರ್ ಸಹ ಬಿಸ್ನೆಸ್ ಓನರ್ ಆಗಿರ್ತಾರೆ, ಆದರೆ ಅವರ ಕಂಪನಿ ಮೇಲಿನ ಮಾಲೀಕತ್ವ ಕಡಿಮೆ ಇರುತ್ತದೆ. ಒಂದು ವೇಳೆ ಬಿಸ್ನೆಸ್ ಏನಾದರೂ ಲೋನ್ ಕಟ್ಟಲು ಸಾಧ್ಯವಾಗದೇ ಇದ್ದಾಗ ಬ್ಯಾಂಕ್ಗಳು ಬಿಸ್ನೆಸ್ನ ಆಸ್ತಿಗಳನ್ನು ಮಾತ್ರ ತೆಗೆದುಕೊಳ್ಳಬಹುದು. ಅದರ ಓನರ್ಸ್, ಶೇರ್ ಹೋಲ್ಡರ್ ಆಗಿರ್ಬೋದು, ಪ್ರಮೋಟರ್ಸ್ ಆಗಿರ್ಬೋದು, ಅವರ ವೈಯಕ್ತಿಕ ಆಸ್ತಿಗಳನ್ನು ತೆಗೆದುಕೊಳ್ಳುವಂತಿಲ್ಲ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.